ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾಲ್ಮೀಕಿ ನಿಗಮದ ಕೇಸಲ್ಲಿ ಸರ್ಕಾರಕ್ಕೆ ಎದುರಾಗೆ ಬಿಡ್ತಾ ಸಿಬಿಐ ಸಂಕಷ್ಟ. ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಕ್ರಮಕ್ಕೆ ಸಂಬಂಧಪಟ್ಟಂತೆ ಶಾಕ್ ಕೊಡ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಷ್ಠಿತ ಬ್ಯಾಂಕ್ ಆಗಿರುವಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹಗರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ತನ್ನ ಬ್ಯಾಂಕಲ್ಲಿ ತಪ್ಪಿತಸ್ಥರು ಅಥವಾ ಆರೋಪಿತರು ಅಂತ ಯಾರು ಅನಿಸಿದ್ರೋ, ಮೇಲ್ನೋಟಕ್ಕೆ ಯಾರ ಪಾತ್ರ ಇದೆ ಅಂತ ಅನಿಸ್ತೋ ಅವ್ರನ್ನೆಲ್ಲ ಕಿತ್ತು ಬಿಸಾಕಿ ಸಿಬಿಐ ಮೊರೆ ಹೋಯಿತು. ಪತ್ರ ಬರೆಯುವ ಮೂಲಕ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿ ನಾವು ಸಹಕರಿಸ್ತೀವಿ, ಇದರಲ್ಲಿ ನಮ್ಮ ತಪ್ಪಿಲ್ಲ, ಯಾರೋ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ತಕ್ಕ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ, ನಮ್ಮ ಬ್ಯಾಂಕ್ ಮೇಲೇನೆ ತಪ್ಪು ಹೊರಿಸುವಂತಹ ಪ್ರಯತ್ನ ಆಗ್ತಾ ಇದೆ, ಆದ್ರೆ ಅದಾಗಬಾರದು, ಸರಿಯಾಗಿ ನ್ಯಾಯಯುತವಾಗಿ ತನಿಖೆ ಆಗಲಿ ಅಂತ ನಾವು ಈಗ ಸಿಬಿಐ ಮೊರೆ ಹೋಗಿದ್ದೀವಿ ಅಂತ ಪತ್ರ ಬರೆದಿದ್ದನ್ನು ನೋಡಿದ್ವಿ ನಾವು. ಸೊ ಆಗಲೇ ಸಿಬಿಐ ಎಂಟ್ರಿ ಆಯ್ತು ಈ ಕೇಸಲ್ಲಿ. ಅದಾದ್ಮೇಲೆ ಇಡಿ ಸ್ವಯಂ ಪ್ರೇರಿತವಾಗಿ ಎಂಟ್ರಿ ಕೊಟ್ಟಿದೆ. ಆದ್ರೆ ಈ ಕೇಸನ್ನ ಹೆಚ್ಚಿನ ದಿನಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ತನಿಖೆಗೆ ಕೈಗೆತ್ತಿಕೊಂಡಿರೋದು SIT. ಈಗ ಇಡಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ದಾಖಲೆಗಳೆಲ್ಲ ಸಿಕ್ಕಿವೆಯಲ್ಲ, ದಾಖಲೆಗಳು ಇಷ್ಟು ದಿನ ಪತ್ತೆನೇ ಇರಲಿಲ್ಲ. SIT ವಿರುದ್ಧ ಗಂಭೀರ ಆರೋಪಗಳನ್ನ ಯಾರು ಆರೋಪಿತರು ಇದ್ದಾರೋ ಅವರೇ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡೋ ಪ್ರಯತ್ನ ಆಗ್ತಿದೆ, ನಮ್ಮ ವಾಟ್ಸ್ಆ್ಯಪ್ ಚಾಟ್ ಅನ್ನ ರಕ್ಷಿಸಿ ಅಂತೆಲ್ಲ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು ನೋಡಿದೀವಿ ನಾವು. ಸತ್ಯನಾರಾಯಣ್ ವರ್ಮಾ ಕೂಡ ಆರೋಪಿಸಿದ್ದನ್ನು ನೋಡಿದ್ದೀವಿ. ಇನ್ನಿತರರೆಲ್ಲ ಕೋರ್ಟ್ಗೆ ಅರ್ಜಿ ಹಾಕಿ ಇಂತಿಂಥ CCTV ದೃಶ್ಯಾವಳಿಗಳು ಅದು ಇದು SIT ಅವರೇ ನಾಶ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ತನಕ ಆರೋಪಗಳು ಕೇಳಿ ಬಂದಿದ್ದಾವೆ. BJPಯವರು ಅದೇ ಆರೋಪವನ್ನು ಮಾಡಿದ್ದಾರೆ. ಈ ಕೇಸ್ನಲ್ಲಿ ಎಲ್ಲ ಮಹತ್ವದ ಸಾಕ್ಷಿಗಳನ್ನು ನಾಶಪಡಿಸಿ ಆಮೇಲೆ CBI ಇಡಿ ಬಂದರೂ ಕೂಡ ಏನೂ ಸಿಗಬಾರ್ದು, ಹಾಗೆ ಮಾಡ್ತಿದ್ದಾರೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬಂದಿದ್ದು. ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಹತ್ವದ ಹೆಜ್ಜೆಯನ್ನು ಇಡ್ತಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಅಧಿಕಾರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ಈ ಬಗ್ಗೆ ಮಂಗಳವಾರ ವಿಚಾರಣೆ ನಡೆದಿದೆ. ಮತ್ತು ಏನಂತ ವಾದ ಮಾಡಿರೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ, ಯಾವುದೇ ಪ್ರಕರಣದಲ್ಲಿ 50 ಕೋಟಿಗಿಂತಲೂ ಹೆಚ್ಚು ಮೊತ್ತದ ಹಗರಣ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಕಂಡು ಬಂದ್ರೆ ಸಿಬಿಐ ತನಿಖೆಗೆ ಹೋಗಬೇಕಾಗುತ್ತೆ. ನಿಯಮದ ಪ್ರಕಾರ, RBI ಗೈಡ್ಲೈನ್ಸ್ ಪ್ರಕಾರ ಬ್ಯಾಂಕ್ ವ್ಯಾಪ್ತಿಯಲ್ಲಿ ನಡೆದಿರುವ ಇಷ್ಟು ದೊಡ್ಡ ಮೊತ್ತದ ಅವ್ಯವಹಾರ ಅಕ್ರಮಗಳನ್ನ ಸಿಬಿಐನೇ ತನಿಖೆಗೆ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ನಿಯಮವೇ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಸ್ಥಳೀಯ ಪೊಲೀಸರೇ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಆಕ್ಷೇಪವನ್ನು ಸಲ್ಲಿಸಿರೋದು. ರಾಜ್ಯ ಸರ್ಕಾರ ಇಂತಹ ಹಗರಣಗಳ ತನಿಖೆ ನಡೆಸಬಾರದು, ಅವಕಾಶ ಇಲ್ಲ. ಅದಕ್ಕೆ ಬ್ಯಾಂಕ್ ಹಗರಣಗಳ ತನಿಖೆಗೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇದೆ. ಇದು ಸಣ್ಣ ಕೇಸ್ ಅಲ್ಲ, ಬ್ಯಾಂಕ್ ಹಗರಣಗಳಾದಾಗ ಅದು ಇಷ್ಟು ದೊಡ್ಡ ಮೊತ್ತದ್ದು, ಇದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ರಮಗಳು ಆಗಿರುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅನುಸಾರ ಈ ಪ್ರಕರಣದ ತನಿಖೆಯನ್ನ ಬ್ಯಾಂಕ್ ಈಗಾಗಲೇ ಸಿಬಿಐ ವಶಕ್ಕೆ ಕೊಟ್ಟಿದೆ. ಸಿಬಿಐಗೆ ದೂರನ್ನ ದಾಖಲಿಸಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಬ್ಯಾಂಕ್ ರಾಜ್ಯದ ತನಿಖೆ ಸಂಸ್ಥೆಯ ಮುಂದೆ ಹಾಜರಾಗಲು ಸಾಧ್ಯವಿಲ್ಲ ಅನ್ನುವ ಉತ್ತರವನ್ನ ಕೊಟ್ಟಿರೋದು. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ರಾಜ್ಯದ ತನಿಖಾ ಸಂಸ್ಥೆ ಅಥವಾ ಪೊಲೀಸರ ಮುಂದೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಬ್ಯಾಂಕ್, ಸಿಬಿಐಗೆ ವಹಿಸಬೇಕು ಅಂತ ಈಗ ಕೇಳಿಕೊಂಡಿದ್ದಾರೆ ನ್ಯಾಯಾಲಯದ ಮುಂದೆ. ಹೈಕೋರ್ಟ್ನ ಮುಂದೆ ಆಕ್ಷೇಪಣೆಯ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ವಾದವನ್ನ ಆಲಿಸಿದ ಬಳಿಕ ನ್ಯಾಯಪೀಠ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈಗ ಸಿಬಿಐ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದೆ, ಯಾಕಂದ್ರೆ ಸಿಬಿಐಗೆ ದೂರ ಹೋಗಿದೆ. ಈ ಕೇಸ್ನಲ್ಲಿ ಎಂಟ್ರಿ ಆಗಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರು ತನಿಖೆ ನಡೆಸೋದಕ್ಕೆ ಇನ್ನು ಅವಕಾಶ ಆಗಿಲ್ಲ. SIT ತನಿಖೆ ನಡೆಸ್ತಿದೆ. ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಶಿಫಾರಸ್ ಮಾಡಿಲ್ಲ ಸಿಬಿಐಗೆ, ಬಟ್ ದೂರು ಕೊಟ್ಟಿದ್ರಿಂದಾಗಿ ಎಂಟ್ರಿ ಆಗಿದೆ ಬ್ಯಾಂಕ್ ಅವ್ಯವಹಾರ ಆಗಿದ್ದಕ್ಕೆ. ಈಗ SITನೇ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡ್ತಿರುವಾಗ ಇಡಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಮಾಡಿದ್ದಾಗಿದೆ. ಸಿಬಿಐನೂ ಇದೆ, SITನೂ ಇದೆ, ಇಡಿ ಯಾಕೆ ಬಂತು ಈಗ, ಇದು ದುರುದ್ದೇಶ ಪೂರ್ವಕವಾಗಿ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಇಷ್ಟೆಲ್ಲದರ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಿರೋದು ಇದನ್ನ ಸಿಬಿಐನೇ ಮಾಡಬೇಕು ಅನ್ನುವ ನಿಯಮ ಇದೆ, ಇದನ್ನು ಮೀರಿ ಇನ್ಯಾರು ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನಾವು ನೆನಪು ಮಾಡ್ಕೊಡ್ತಿದ್ದೀವಿ ಅಂತ ಕೋರ್ಟಲ್ಲಿ ಆಕ್ಷೇಪಣೆ ಹಾಕಿದ್ದು. ಈಗ ನೋಟಿಸ್ ಜಾರಿಯಾಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಬಿಐಗೆ. ಸೊ ಸಿಬಿಐ ಕೂಡ ಇದಕ್ಕೆ ಪೂರಕವಾಗಿ ಉತ್ತರ ಕೊಡುವ ದಟ್ಟ ಸಾಧ್ಯತೆಗಳಿವೆ. ಆಯ್ತು, ನಾವು ಕೈಗೆತ್ತಿಕೊಳ್ತೀವಿ, ಕೇಸನ್ನ ಎಂಟ್ರಿ ಕೊಡ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಮಗೆ ಸರ್ಕಾರ ವಹಿಸ್ಕೊಡ್ಲಿ ಅಂತ ಹೇಳಬಹುದು ಸಿಬಿಐ. ರಾಜ್ಯ ಸರ್ಕಾರ ಕೂಡ ಈಗ ಅನಿವಾರ್ಯವಾಗಿ SITಗೆ ಕೊಟ್ಟಿದ್ದಂಥ ಕೇಸ್ ಸಿಬಿಐ ಅವರೇ ಮಾಡಲಿ ಅಂತ ಒಪ್ಪಿಸಬೇಕಾದಂತಹ ಅನಿವಾರ್ಯತೆಯು ಎದುರಾಗಬಹುದು. ಕಾದ್ ನೋಡಬೇಕು. ಕೆಲವು ದಿನಗಳ ಸಮಯ ಕೊಡಲಾಗಿದೆ. ಆದಷ್ಟು ಬೇಗ ಈ ಪ್ರಕ್ರಿಯೆ ಪೂರ್ಣಗೊಂಡು ರಾಜ್ಯ ಸರ್ಕಾರಕ್ಕೆ ಕಾದಿದೆಯ ಆಘಾತ.
ಕೇಸ್ ಸಂಪೂರ್ಣವಾಗಿ CBIಗೆ ಹೋಗಿ ಈಗಾಗಲೇ ಇಡಿ ಎಂಟ್ರಿ ಕೊಟ್ಟಿದೆ, ಸ್ವಯಂ ಪ್ರೇರಿತವಾಗಿ ಎಂಟ್ರಿ ಕೊಡೋಕೆ ಅವಕಾಶ ಇರೋದ್ರು. ಯಾಕಂದ್ರೆ ಇಲ್ಲಿ ನೂರಾರು ಕೋಟಿ ಹಣ ಅಕ್ರಮ ವರ್ಗಾವಣೆ ಆಗಿರೋದಕ್ಕೆ ದಾಖಲೆ ಕೂಡ ಹಿಡಿದೆಳೆದೇ ಬಿಟ್ಟಿದೆ. ಇಡಿ ಹೇಳ್ತಿರೋದೇ ಅದು. ಈಗ FIR ದಾಖಲಾಯ್ತಲ್ಲ ಇಡಿ ವಿರುದ್ಧ, ಕಲೇಶ್ ಮೂಲಕ FIR ಆದಾಗ ಇಡಿ ಹೇಳಿದ್ದೇ ಅದನ್ನ. ನಾವು ರೇಡ್ ಮಾಡಿದಾಗ ನಮಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಪಕ್ಕಾ ಸಾಕ್ಷ್ಯ ಸಿಕ್ಕಿದೆ ಅಂತ. ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನೇ ನಾವು ಹಿಡಿದಿದ್ದೀವಿ. ಈ ಟೈಮಲ್ಲಿ ಕೇಸನ್ನೇ ಬುಡಬೇಲು ಮಾಡೋದಕ್ಕೆ ಇಲ್ಲಿನ ಪೊಲೀಸರ ಮೂಲಕ ನಮ್ಮ ಮೇಲೆ FIR ಹಾಕಲಾಯಿತು ಅಂತ ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ಈ FIRಗೆ ಸ್ಟೇ ಕೊಡಲಾಗಿದೆ. ಸೊ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ, ಇಡಿಗೆ ಒಂದು ಹಂತದಲ್ಲಿ ಗೆಲುವಾಗಿದೆ. ಈ ಹೊತ್ತಲ್ಲಿ ಇಡಿ ಅಧಿಕಾರಿಗಳನ್ನೇ ಡೌಟ್ ಮಾಡಿ ಕೂತ್ಕೊಂಡ್ರೆ ಹೇಗೆ? ಕಂಪ್ಲೇಂಟ್ ಕೊಟ್ಟವರ ಪೂರ್ವಾಪರನು ಯೋಚನೆ ಮಾಡ್ದೇನೆ FIR ಹೇಗೆ ಹಾಕ್ತೀರಿ ಅಂತ ಚಾಟಿ ಬೀಸಿದೆ ಕೋರ್ಟ್. ಇದೆಲ್ಲದರ ನಡುವೆ ಯೂನಿಯನ್ ಬ್ಯಾಂಕ್ ತಗೊಂಡಿರೋ ನಿರ್ಧಾರ ಇದೆಯಲ್ಲ, CBIಗೆ ಹೋಗಬೇಕು, ನಾವು ಸ್ಥಳೀಯ ಪೊಲೀಸರ ಮುಂದೆಲ್ಲ ಹಾಜರಾಗೋಕೆ ಸಾಧ್ಯ ಇಲ್ಲ ಅಂತ, ಇದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ. ಹಾಗಾಗಿ ಈ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗುವಂತ ಸುಳಿವು ಸಿಕ್ತಿದೆ. ಒಂದು ಕಡೆ ಇಡಿ ಸ್ವಯಂ ಪ್ರೇರಿತವಾಗಿ ಯಾರೂ ದೂರು ಕೊಡೋದಿಕ್ಕೇನು ಹೋಗಿಲ್ಲ, CBIಗೆ ಹೋಗಿದೆ. ದೊಡ್ಡ ಅಮೌಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸ್ವಯಂ ಪ್ರೇರಿತವಾಗಿ ಇಡಿ ಎಂಟ್ರಿ ಕೊಟ್ಟಿರೋದು ಸರ್ಕಾರಕ್ಕೆ ನುಂಗಲಾರ್ದ ತುತ್ತಾಗಿದೆ. ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದ್ದನ್ನು ನೋಡಿದ್ದೀವಿ. ಇಡಿ ಬರೋ ಅವಶ್ಯಕತೆ ಏನಿತ್ತು? SIT ಪೂರ್ಣ ಪ್ರಮಾಣದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ, CBIನೂ ಬಂದಿದೆ, ಮತ್ತೆ ಇಡಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಮಾಡಿದ್ರ ಸುತ್ತಾನೆ ಎಲ್ಲ ಏನೋ ಇದೆಯಲ್ಲ, ಹಾಗಾದ್ರೆ ಯಾಕೆ ಎದುರಿಸೋಕ್ಕಾಗಲ್ಲ ಅನ್ನೋ ಆರೋಪಗಳನ್ನು ಮಾಡಿದ್ರು ಪ್ರತಿಪಕ್ಷಗಳು. CBI ಇನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳೋದಕ್ಕಾಗಿಲ್ಲ. SIT ಒಂದ್ ಕಡೆ, CBI ಒಂದ್ ಕಡೆ ಗೊಂದಲಗಳಾಗ್ತಿವೆ. ಈಗ ಪೂರ್ತಿ CBIಗೆ ಒಪ್ಪಿಸಿ SIT ಬೇಡ ಅನ್ನೋ ರೀತಿಯಲ್ಲಿ ಕಾನೂನು ಹೋರಾಟ ಶುರುವಾಗಿದೆ. ಮಹತ್ವದ ತೀರ್ಪು ಹೊರಬೀಳೋದಕ್ಕಿದೆ. ಇದೇನಾದ್ರೂ ಆಗಿಬಿಟ್ರೆ ದೊಡ್ಡ ಆಘಾತವೇ ಕಾದಿದೆಯಾ? ಯಾಕಂದ್ರೆ ಇಡಿ ಬರ್ತಾ ಇದ್ದ ಹಾಗೆ ಇಷ್ಟು ದಿನ SIT ತನಿಖೆ ಮಾಡಿದ್ರೂ ಹೊರಗಡೆ ಬರದಂಥ ದಾಖಲೆಗಳು ಸಿಕ್ಕಿದ್ವು. ಇಷ್ಟು ದಿನ ಆದ್ಮೇಲೆ ನಿಜವಾಗಿ ದಾಖಲೆಗಳು, ಸಾಕ್ಷಿಗಳೆಲ್ಲ ನಾಶವಾಗಿರ್ತವೆ. ಸಾಮಾನ್ಯವಾಗಿ ತಪ್ಪು ಮಾಡದ ಕಳ್ಳರು ಸುಮ್ಮನೆ ಇರ್ತಾರ? ಸಾಧ್ಯವಾದಷ್ಟು ನಾಶ ಮಾಡ್ತಾರೆ. ಆದರೆ ನಾಗೇಂದ್ರ ಆಪ್ತರ ಮೊಬೈಲ್ನಲ್ಲೇ ಸ್ಫೋಟಕ ಸಾಕ್ಷಿಯನ್ನ ಹಿಡಿದಿದ್ದೀವಿ ಅಂತ ಇಡಿನೇ ಹೇಳ್ಕೊಂಡಿದೆ. ದುಡ್ಡು ಎಲ್ಲೆಲ್ಲಿ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರ ಫೋನಲ್ಲೇ ಸಿಕ್ತು. ಅವ್ರ ಪ್ರಕಾರ ಡಿಲೀಟ್ ಮಾಡಿ ನಾಶ ಮಾಡಿದ್ರು, ಬಟ್ ಆ ಫೋನ್ನಿಂದ ಎಲ್ಲ ದಾಖಲೆಗಳನ್ನು ನಾವು ಮತ್ತೆ ವಾಪಸ್ ತಗೊಂಡಿದ್ದೀವಿ ಅಂತ ಇಡಿ ಹೇಳಿದೆಯಲ್ವಾ. ಈಗ CBIಗೂ ಹೋಗಿಬಿಟ್ರೆ ಈ ಕೇಸು ಸಂಪೂರ್ಣವಾಗಿ CBI ಇಡಿನೇ ಈ ಕೇಸನ್ನ ಕೈಗೆತ್ತಿಕೊಳ್ಳುವಂತಹ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ಸಂಕಷ್ಟ ಎದುರಾಗಲಿದೆಯಾ? ಹಗರಣ ನಡೆದಿರೋದು ಹೌದು ಅನ್ನೋದನ್ನ ಸರ್ಕಾರವೇ ಒಪ್ಪಿಕೊಂಡಿದೆ, ಆದರೆ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಈಗ ಬ್ಯಾಂಕ್ನ ಮೇಲೆ ಎತ್ತಾಕೋ ತರ ಕಾಣಿಸ್ತಿರೋದ್ರಿಂದ ಬ್ಯಾಂಕ್ನ ಅಧಿಕಾರಿಗಳು, ನಿಗಮದವರು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ, ನಮಗೆ ಸಂಬಂಧ ಇಲ್ಲ ಅಂತ ಹೇಳುವ ಪ್ರಯತ್ನ ಆಗ್ತಿರೋದ್ರಿಂದ ಬ್ಯಾಂಕ್ ಎಚ್ಚೆತ್ತುಕೊಂಡಿದೆ. ತಡ ಮಾಡದೆ, ಮೊದಲೇ CBIಗೆ ದೂರು ಕೊಟ್ಟಿತ್ತು, ತಡ ಮಾಡದೆ ನಾವು ರಾಜ್ಯ ಸರ್ಕಾರದ ಈ ತನಿಖಾ ಏಜೆನ್ಸಿಗಳ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ, ಮೊದಲು CBI ಬರಲಿ, RBI ಗೈಡ್ಲೈನ್ಸ್ ಫಾಲೋ ಆಗಲಿ ಅಂತ ಈಗ ಕಾನೂನು ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸಿರೋದು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ತಂದಿಡಲಿದೆಯಾ? ಒಟ್ಟಿನಲ್ಲಿ ವಾಲ್ಮೀಕಿ ನಿಗಮದ ಕೇಸ್ ಇದು ನೂರಾರು ಕೋಟಿ ಅಷ್ಟೇ ಅಂದ್ರೆ ಜನಸಾಮಾನ್ಯರಿಗೆ ಇದು ದೊಡ್ಡದೇ, ಬಟ್ ಸರ್ಕಾರದ ಮಟ್ಟದಲ್ಲಿ ಸಾವಿರ ಕೋಟಿ ಹಗರಣ ಅಲ್ವಾ ಸದ್ದು ಮಾಡೋದು. ಈ ಮೂಡಾ ಕೇಸೇ ತಗೊಂಡ್ರು 5,000 ಕೋಟಿ ಹಗರಣ. ಈ ನಿಗಮದ್ದು ನೂರಾರು ಕೋಟಿದಷ್ಟೇ ಆಗಿದ್ರು ಸರ್ಕಾರವನ್ನೇ ಶೇಕ್ ಮಾಡೋ ಮಟ್ಟಿಗೆ ಬಿಸಿ ತಟ್ಟಿರೋದಂತೂ ಹೌದು. ಇದೇ ಟೈಮಲ್ಲಿ ಮುಖ್ಯಮಂತ್ರಿ ಅರೆಸ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರ ಮುಗಿ ಬೀಳ್ತಿರೋದು ನೋಡಿದ್ರೆ ಕುತ್ತಿಗೆಗೆ ಬರ್ತಿದ್ಯಾ ಕೇಸ್ ಅನ್ನೋ ಟ್ರೇಲರ್ ಸಿಗ್ತಿರೋದು. ನೋಡೋಣ ಮುಂದಿನ ದಿನಗಳಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.